हेलो फ्रेंड्स नमस्कार ನಾನು ನಿಮ್ಮ ಫ್ರೆಂಡ್ ಸೋನು ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ। ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಹೊಟ್ಟೆ ಉಬ್ಬರಿಕೆಗೆ ಕೆಲವೊಮ್ಮೆ ಗ್ಯಾಸ್ ಇಂದ ಆಗಿರಬಹುದು, ಇನ್ನು ಕೆಲವೊಮ್ಮೆ ಅಜೀರ್ಣದಿಂದ ಆಗಿರಬಹುದು। ಈ ಹೊಟ್ಟೆ ಉಬ್ಬರಿಕೆಗೆ ಇಮಿಡಿಯೇಟ್ ಆಗಿ ನಾವು ಏನ್ ಮಾಡಬಹುದು ಈ ವಿಷಯದ ಬಗ್ಗೆ ಈ ವಿಡಿಯೋ ಆಗಿರುತ್ತೆ। ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು, ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ। ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ। ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ। ಫ್ರೆಂಡ್ಸ್ ಈ ಬ್ಲೋಟಿಂಗ್ ಸ್ಟಮಕ್ ಅಥವಾ ಹೊಟ್ಟೆ ಉಬ್ಬರಿಕೆ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವೊಮ್ಮೆ ಅಜೀರ್ಣ ಸಮಸ್ಯೆಯಿಂದ ಕಾಣಿಸ್ಕೊಳ್ಳುತ್ತೆ। ಯಾವಾಗ ಈ ಹೊಟ್ಟೆ ಉಬ್ಬರಿಕೆ ಕಾಣಿಸ್ಕೊಳ್ಳುತ್ತೋ ಆಗ ಕಾಮನ್ ಆಗಿ ಹೊಟ್ಟೆ ನೋವು, ಹೊಟ್ಟೆ ಭಾರ, ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ। ಆಗ ಇಮಿಡಿಯೇಟ್ ಆಗಿ ನಾವು ಏನ್ ಮಾಡಬಹುದು ಅಂದ್ರೆ ಹಾಟ್ ವಾಟರ್ ಬ್ಯಾಗ್ ಬಗ್ಗೆ ನೀವು ಕೇಳಿರಬಹುದು। ಆ ಬಿಸಿ ನೀರಿನ ಬ್ಯಾಗ್ ಅನ್ನ ನಮ್ಮ ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ಆಗುವಂತಹ ಹೊಟ್ಟೆ ನೋವು ಕಡಿಮೆ ಆಗುತ್ತೆ। ಹಾಗೆ ಒಂದು ಎಸಳು ಅಥವಾ ಒಂದ್ ಪೀಸ್ ಬೆಳ್ಳುಳ್ಳಿ ತಿನ್ನೋದ್ರಿಂದ ಬ್ಲೋಟಿಂಗ್ ಸ್ಟಮಕ್ ಸರಿ ಆಗುತ್ತೆ। ಜೊತೆಗೆ ಮಿಂಟ್ ಟೀ ಅಥವಾ ಪುದೀನ ಟೀ ಕುಡಿಯೋದ್ರಿಂದನೂ ಈ ಹೊಟ್ಟೆ ಉಬ್ಬರಿಕೆ ಅಥವಾ ಬ್ಲೋಟಿಂಗ್ ಸ್ಟಮಕ್ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡ್ಕೋಬಹುದು। ಹಾಗೆ ಹೊಟ್ಟೆ ಉಬ್ಬರಿಕೆ ಆದಾಗ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ, ಇದರಿಂದ ರಿಲೀಫ್ ಸಿಗುತ್ತೆ, ಹೊಟ್ಟೆ ಉಬ್ಬರಿಕೆ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ। ಈ ಎಲ್ಲಾ ಟಿಪ್ಸ್ ಗಳು ಬ್ಲೋಟಿಂಗ್ ಸ್ಟಮಕ್ ಅಥವಾ ಹೊಟ್ಟೆ ಉಬ್ಬರಿಕೆ ಆದಾಗ ಫಾಲೋ ಮಾಡಬಹುದು। ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು। ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ। ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ। ದಟ್ಸ್ ಇಟ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।